ಅಂಕಲ್ ವಿಡಿಯೋ ಅಪ್ಲೋಡ್ ಮಾಡಿ 4 hours ಆಯ್ತು, ಇನ್ನ 100 views ಆಗಿಲ್ಲ. ಇದು ಫುಡ್ ರಿಲೇಟೆಡ್ ವಿಡಿಯೋ ಅಲ್ವಾ, ತುಂಬಾ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಾವೇನ್ ಅನ್ಕೊಂಡಿದ್ವಿ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿದೆ. ಅಕ್ಕ ನಿನ್ ಫೋನ್ ಕೊಡು. ನನ್ ಫೋನ್ ಯಾಕೋ, ಅಮ್ಮನ್ ಫೋನ್ ಸಾಕು. ಅಕ್ಕ ನಿಂಗ ಗೊತ್ತಾಗಲ್ಲ, 2 ಮೊಬೈಲ್ ಮಾಡಕ್ ವಿಡಿಯೋ. ಅದೆಲ್ಲ ಬೇಡ ಸುಮ್ಮನೆ. ಯಾಕ ನಿಂಗ್ ಗೊತ್ತಾಗ, ಫೋನ್ ಕೊಡು. ನನ್ನ ಹತ್ರ ಇಲ್ಲ ತನ್ಮಯ್, ರೂಮ್ ಅಲ್ಲಿ ಇದೆ. ಇವಾಗ ನನ್ ಫೋನ್ ಬೇಡ, ಸುಮ್ಮನೆ ಇರು, ನಾನೇ ತರ್ತೀನಿ. ಇರೋ, ನಾನು ಬರ್ತೀನಿ. ಫ್ರೆಂಡು ಚುಪ್ ಚಾಪ್ ನಿಂತಿದ್ಯಾ? ಹಾಗೇನು ಇಲ್ಲ ಗೆಳತಿ. ನಾ ಹೇಳ್ದ ಹಾಗೆ ಆಯ್ತು ತಾನೆ. ಚಾಲೆಂಜ್ ಹಾಕಿದ್ದು ನೀನು, ಗೆದ್ದಿದ್ದು ನಾನು, ಆಯ್ತಲ್ಲ. ಭಾಗ್ಯಗೆ ನಿನ್ನ ಮೇಲೆ ಪ್ರೀತಿ ಇದೆ ಅನ್ನೋದು ಖಚಿತ ಆಯ್ತು ತಾನೆ. ಸಮಯ ನೋಡಿ ಅವಳಿಗೆ ನಿನ್ನ ಪ್ರೀತಿ ಬಗ್ಗೆ ಹೇಳ್ದು. ಗೆಳತಿ ಹಾಗೆಲ್ಲ ಏನು ಇಲ್ಲ, ನೀವು ಪ್ಲೀಸ್ ಮತ್ತೆ ಶುರು ಮಾಡ್ಕೋಬೇಡಿ. ಏನು ಇಲ್ಲ ಗೆಳತಿ ಅಂದ್ರೆ, ನಿನ್ನ ನೋಡ್ದೇನೆ ಭಾಗ್ಯ ಆದಿ ಹೊರೆ ಬಂದ್ರ ಅಂತ ಹೇಗ್ ಕೇಳಿದ್ಲು? ಗೆಳತಿ ಅವ್ರಿಗೆ ನನ್ನ ನೆರಳು ಕಾಣಿಸಿರ್ಬೋದು, ಅಥವಾ ಅವ್ರ ಕೆಲ್ಸದಲ್ಲಿ ಬಿಸಿ ಇದ್ರಲ್ವಾ, ಅದಕ್ಕೆ ನಾನು ನೋಡ್ದೇನೆ ಬಂದ್ರ ಅಂತ ಕೇಳಿರ್ಬೋದು, ಅಷ್ಟೇ. ಇದ್ರಲ್ಲಿ ಏನಿದೆ? ಆಯ್ತು, ನೀನ್ ಹೇಳ್ದಾಗೆ ನಿನ್ನ ನೆರಳು ನೋಡು ಅಥವಾ ನೀ ಬಂದಿದ್ದನ್ನ ಕಂಡು ಹೇಳಿದ್ಲು ಏನೋ ಒಂದ್ ಅನ್ಕೊಳ್ಳೋಣ. ಆದ್ರೆ ಅವಳು ಮಾಡಿರೋ ಅಡಿಗೆನ ನಾವೆಲ್ಲರೂ ಇದ್ವಿ ತಾನೆ, ಎಲ್ಲರೂ ಇದ್ವಿ ತಾನೆ. ಆದ್ರೆ ರುಚಿ ನೋಡಕ್ಕೆ ನಿನಗೆ ಯಾಕೆ ಕೊಟ್ಲು? ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ ಅಂದ್ರೆ ಅದು ಪ್ರೀತಿನೇ. ಗೆಳತಿ ಯಾವಾಗ್ಲೂ ನಿಮ್ ಹತ್ರನೇ ಕೇಳ್ತಾ ಇರ್ತಾರಲ್ಲ, ಅದಕ್ಕೆ ಚೇಂಜ್ ಇರ್ಲಿ ಅಂತ ನನ್ನ ಹತ್ರ ಕೇಳಿದಾರೆ ಅಷ್ಟೇ. ನೀ ಮಾತು ಮರ್ಸ್ಬೇಡ. ನೀ ಅಲ್ಲ ಅದಿ, ಆಗಿಂದ ಮಾಡ್ತೀನಿ ಮಾಡ್ತೀನಿ ಅಂತ ನನ್ ಜೊತೆ ಹರಟೆ ಹೊಡಿತಾ ನಿಂತಿದ್ಯಲ್ಲ, ಮಾಡು. ಮಾಡ್ತಾ ಇದ್ದೀನಿ ಗೆಳತಿ, ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ, ಶುರು ಮಾಡ್ಕೊಳ್ಳೋಣ, ಲೇಟ್ ಆಗ್ಬಿಡುತ್ತೆ. ಹೌದಾ, ಸರಿ. ಭಾಗ್ಯ ಅಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡಿ. ಏನು ಅತ್ತೆ? ನಾನಾ? ಅತ್ತೆ ನನ್ ಕೈಯಲ್ಲಿ ಆಗಲ್ಲ ಅತ್ತೆ. ಅತ್ತೆ ನೀವೇ ಮಾಡ್ಬಿಡಿ ಅತ್ತೆ. ನಾ ಮಾಡಿದ್ರೆ ಹೇಗಾಗತ್ತೆ ಭಾಗ್ಯ? ಆ ಕೆಲ್ಸ ಮಾಡೋದು ಯಾರು? ನೀನ್ ತಾನೆ, ನೀ ಮಾಡ್ಬೇಕು. ಇಲ್ಲ ಅತ್ತೆ, ನನ್ಗಿದೆಲ್ಲ ಹೇಗ್ ಮಾಡೋದು ಏನು ಎತ್ತ ಅಂತ ಗೊತ್ತಾಗಲ್ಲ ಅತ್ತೆ. ನಿಮ್ಗೆ ಗೊತ್ತಲ್ವಾ ಅತ್ತೆ? ಅತ್ತೆ ನೀವೇ ಮಾಡಿ ಅತ್ತೆ, ಪ್ಲೀಸ್ ಅತ್ತೆ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ನನ್ ಫ್ರೆಂಡ್ ಹೇಳ್ಕೊಡ್ತಾನೆ. ಬೇಡ ಅತ್ತೆ, ಬೇಡ, ನೀವೇ ಮಾಡಿ. ಅಮ್ಮ ಪ್ಲೀಸ್ ನೀನೇ ಮಾಡಮ್ಮ. ಇಲ್ಲ ಇಲ್ಲ ಬಂಗಾರಿ, ನನ್ ಕೈಲಿ ಇದೆಲ್ಲ ಆಗಲ್ಲ. ಸರಿ ಆಯ್ತು, ನಾನೇ ಮಾಡ್ತೀನಿ. ಈ ಮನೇಲಿ ಪ್ರತಿ ಒಂದು ಕೆಲ್ಸ ನಾನೇ ತಾನೇ ಮಾಡ್ಬೇಕು. ಆದ್ರೆ ಅದಕ್ ಮುಂಚೆ ನಾ ಫ್ರೆಂಡ್ ಜೊತೆ 1 ನಿಮಿಷ ಮಾತಾಡ್ಬೇಕು. ನೀವ್ಯಾರು ಬರ್ಬೇಡಿ. ಫ್ರೆಂಡ್ ಗೆಳತಿ ಅತ್ತೆ ಏನಾಯ್ತು? ಏನಾದ್ರೂ ಸಮಸ್ಯೆನಾ? ಅಯ್ಯೋ ಏನು ಸಮಸ್ಯೆ ಇಲ್ಲಪ್ಪ. ನಡೀರಿ, ಶುರು ಹಚ್ಕೊಂಡ್ಬಿಡೋಣ. ತನ್ವಿ ನೆನ್ನೆ ಲೈನ್ಸ್ ಕಳ್ಸಿದ್ನಲ್ಲ, ಅದ್ ಹೇಳ್ಕೊಡು. ಹೇಳ್ಕೊಡ್ತೀನಿ, ಆದ್ರೆ ಮೊದ್ಲು ಒಳಗಡೆ ಸ್ಟಾರ್ಟ್ ಮಾಡೋಣ. ಓಕೆ, ಬೋರ್ಡ್ ನಾನು ತಗೊಳ್ತೀನಿ. ಅಂಕಲ್ ರೆಡಿನಾ? 1 ಸೆಕೆಂಡ್ ನೋಡಿದ್ದು. ಓಕೆ, ನಾನು ನೋಡಿದ್ದು. ಓಕೆ ಓಕೆ, ರೆಡಿ. ಅಕ್ಕ ರೆಡಿನಾ? ರೆಡಿ. ಒಂಚೂರು ಈ ಕಡೆ. ರೋಲ್ ಕ್ಯಾಮ್ರಾ, ರೋಲಿಂಗ್ ಸರ್.
ಎಷ್ಟ್ ದಿನ ಅಂತ ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಂತೀರಾ? ಮನೆ ಊಟದ ರುಚಿ ಜೊತೆ ಕೈ ತುತ್ತಿನ ಪ್ರೀತಿ ಮಿಸ್ ಮಾಡ್ದೆ ನಮ್ ಕೈ ತುತ್ತು ಸರ್ವಿಸಲ್ಲಿ ಆರ್ಡರ್ ಮಾಡಿ. ಸೂಪರ್ ಶಾಟ್, ಕಟ್ ಕಟ್. ಅಜ್ಜಿ ಇವಾಗ ನೀವ್ ಮಾಡಿ. ಥ್ಯಾಂಕ್ ಯು. ಹೌದಾ? ಸರಿ ತೆಗಿ ಗುಡ್ಡಣ್ಣ, ಸರಿ ತೆಗಿ ಅಕ್ಕ. ಮೊದಲು ದೇವ್ರ ಸ್ಮರಣೆ. ಅಜ್ಜಿ ಇದು ನೀವು ಈಗೆಲ್ಲ ಹಾಡಾಡ್ಕೊಂಡು ಶಾರ್ಟ್ ಅಂಡ್ ಸ್ವೀಟ್ ಬೇಗ ಸ್ಟಾರ್ಟ್ ಮಾಡಿ. ಹೇಗ ರೋಲ್ ರೋಲಿಂಗ್ ಆಕ್ಷನ್. ಈಗ ಹೇಳ ವೇದಿಕೆ ಮೇಲೆ ಇರೋರ್ಗೆಲ್ಲರಿಗೂನು. ಅಯ್ಯೋ ಅತ್ತೆ, ಇಲ್ಲಿ ಯಾರಿದೆ ವೇದಿಕೆ ಮೇಲೆ? ಅಜ್ಜಿ ಇದು 30 ಸೆಕೆಂಡ್ ಡೀಲ್, 2 ವರ್ಷ ಸಿನಿಮಾ ಅಲ್ಲ, ಬೇಗ ಹೇಳಿ. ಅಯ್ಯೋ ರಾಮ, ಏನ್ ಸೀದಾ ತಿಂದೆ ಬಿಡದ? ಹಾ ತಿನ್ನಿ. ಅಯ್ಯೋ ಹಾ, ರೋಲ್ ಕ್ಯಾಮ್ರಾ, ರೋಲಿಂಗ್ ಸರ್. ಆಕ್ಷನ್. ಎಷ್ಟ್ ದಿವಸ ಅಂತ ನೀವು ಹೋಟ್ಲಲ್ಲಿ ತಿಂದು ಹೊಟ್ಟೆ ಹಾಳು ಮಾಡ್ಕೋತೀರಾ? ಹೋಟ್ಲಲ್ಲಿ 1 ಇಡ್ಲಿ ವಡೆಗೆ 120 ಕರೆಕ್ಟ್ ಆಗಿ ಹೇಳಿ ಅಜ್ಜಿ. ಎಷ್ಟ್ ದಿವಸ ಅಂತ ನೀವು ಹೋಟ್ಲಲ್ಲಿ ಎಷ್ಟ್ ದಿವಸ ಅಂತ ನೀವು ಹೋಟ್ಲಲ್ಲಿ ತಿಂದು ಹೊಟ್ಟೆ ಎಲ್ಲ ಹಾಳು ಮಾಡ್ಕೋತೀರಾ? ಇದು ಮನೆ ಹೇಳ್ತೀನೋ, ಕಟ್ಟು 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 ಅಂದ್ಬಿಡ್ತೀಯಪ್ಪ. ಹೇಳ್ತಿದ್ದೀನಲ್ಲ. ಕಟ್. ಅಜ್ಜಿ ಸೌತ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಸಾರಿ, ಯಾಕತ್ತೆ ಖಾರ ಜಾಸ್ತಿ? ಇಲ್ಲ ಅಲ್ಲ. ರೋಲಿಂಗ್ ಆಕ್ಷನ್. ಎಷ್ಟ್ ದಿವಸ ಅಂತ ಹೊಟ್ಟೆ ಕೆಡಿಸ್ಕೊಂತೀರಾ? ಎಷ್ಟ್ ದಿವಸ ಅಂತ ಹೊಟ್ಟೆ ಕೆಡಿಸ್ಕೊಂಡು ಹೋಟ್ಲಿಗೆ ಹೋಗ್ತೀರಾ? ಕಟ್. ಎಷ್ಟ್ ದಿನ ಅಂತ ಹೊರಗಡೆ ಊಟ ಮಾಡಿ ನಿಮ್ ಹೊಟ್ಟೆನ ಹಾಳು ಮಾಡ್ಕೊಂತೀರಾ, ಹಂಗೆ. ರೋಲಿಂಗ್ ಆಕ್ಷನ್. ಎಷ್ಟ್ ದಿವಸ ಅಂತ ಹೋಟೆಲ್ಗೆ ಹೋಗಿ ಹೊಟ್ಟೆ ಕೆಡಿಸ್ಕೊತೀರಾ? ಅಜ್ಜಿ ಕರೆಕ್ಟ್ ಆಗಿ ಹೇಳಿ ಅಜ್ಜಿ ಡೈಲಾಗ್ ನ. ಎಷ್ಟ್ ದಿವಸ ಅಂತ ಹೋಟೆಲ್ಗೆ ಹೋಗಿ ಹೊಟ್ಟೆ ಕೆಡಿಸ್ಕೊತೀರಾ? ಕಾಂಡ ಸ್ಟಾಪ್ ಬೀಯಿಂಗ್ ಎಮೋಷನಲ್ ಫೂಲ್. ಸುಮ್ಮನೆ ಏನೇನೋ ಮಾತಾಡ್ಬೇಡ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಮ್ ಲೈಫಲ್ಲಿ ನಾವೆಷ್ಟು ಸ್ಟ್ರಗಲ್ ಮಾಡ್ತಿದೀವಿ ಅಂತ ಗೊತ್ತು ತಾನೆ ನಿನ್ಗೆ? ದುಡ್ಡಿಲ್ಲ ತಾಂಡವ್, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ಮನೇನ ಮಾರಿದ ದುಡ್ಡಲ್ಲಿ ನಾವ್ ಆರಾಮಾಗಿ ಬದುಕಬಹುದು. ಏನೇನೋ ಮಾತಾಡ್ಬೇಡ. ನಿಮ್ಗೆ ತಲೆ ಸರಿ ಇದೆಯೋ ಇಲ್ವೋ ನೋಡು. ದುಡ್ಡಿಲ್ಲ ಅಂದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಭಿಕ್ಷೆ ಎತ್ತೀನಿ. ಯಾವ್ದೇ ಕಾರಣಕ್ಕೂ ಈ ಮನೆ ಮಾತ್ರ ಮಾರಲ್ಲ. ನನ್ನ ಲೈಫಲ್ಲಿ ಮಾಡಿರೋ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಅನ್ನ ತಂದು ಈ ಮನೆ ಸುಡ್ತಿದ್ದೀನಿ. ಏನ್ ಬೇಕಾದ್ರೂ ಮಾಡು ಶ್ರೇಷ್ಠ, ಯಾವ್ದೇ ಕಾರಣಕ್ಕೂ ಈ ಮನೆ ಮಾತ್ರ ಮಾರಲ್ಲ ನಾನು. ಅದಲ್ಲ ತಾಂಡವ್. ಮೇಡಮ್, ನೀವಿಬ್ರು ಮಾತಾಡೋದು ನೋಡಿದ್ರೆ ಇದು ಯಾಕೋ ಸರಿ ಬರ್ತಿಲ್ಲ. ಒಂದ್ ಕೆಲಸ ಮಾಡಿ ಮೇಡಮ್, ನೀವಿಬ್ರು ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ. ಆಮೇಲೆ ನನಗೆ ಹೇಳಿ ಏನು ಅಂತ. ಜನ ಬರೋಕ್ ಹೇಳ್ತೀನಿ, ನೀವು ಮಾರಲ್ಲ ಅಂತೀರಾ, ಆಮೇಲೆ ನಾನ್ ಬೈಸ್ಕೋಬೇಕು. ಇವಾಗ ಸಮಾಧಾನ ಆಯ್ತಾ ನಿನ್ಗೆ? ಲೈಫ್ ಅಲ್ಲಿ ಸ್ವಲ್ಪನೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ವಲ್ಲ ನೀನು? ಎಲ್ಲದಕ್ಕೂ ಎಮೋಷನಲ್ ಫೂಲ್ ತರ ಆಡು. ಆ ಭಾಗ್ಯದ ಜೊತೆ ಇಲ್ದೆ ಹೋದ್ರು ಸೇಮ್ ಭಾಗ್ಯನ್ ತರನೇ ಯೋಚನೆ ಮಾಡ್ತೀಯ. ಎಲ್ಲದಕ್ಕೂ ಒಂದು ಎಮೋಷನಲ್ ಡ್ರಾಮಾ. ತಾಂಡವ್, ನಮ್ಗೆ ಇವಾಗ ಏನ್ ಪ್ರಯಾರಿಟಿ ಇದೆಯೋ ಅದನ್ನ ನೋಡ್ಕೋಬೇಕು, ಮಿಕ್ಕಿದೆಲ್ಲ ಆಮೇಲೆ. 2 ದಿನದ ಹಿಂದೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದ ನೀನೇ ತಾನೆ? ಶ್ರೇಷ್ಠ,
ಎಲ್ಲದಕ್ಕೂ ಲೆಕ್ಕಾಚಾರ ಹಾಕೊಂಡ್ ಬದುಕ್ಬೇಕು ಅಂತ ಹೇಳಿದ್ದು ನೀನೇ ತಾನೆ. ಇವಾಗ ನೋಡಿದ್ರೆ ಈ ತರ ಆಡ್ತಿದ್ಯಾ? ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತಿದ್ದೀನಲ್ಲ, ನನಗ್ ನಾನೇ ಹೊಡ್ಕೋಬೇಕು. ಅಂಕಲ್, ವಿಡಿಯೋ ಅಪ್ಲೋಡ್ ಮಾಡಿ 4 hours ಆಯ್ತು, ಇನ್ನ 100 views ಆಗಿಲ್ಲ. ಇದು ಫುಡ್ ರಿಲೇಟೆಡ್ ವಿಡಿಯೋ ಅಲ್ವಾ, ತುಂಬಾ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಾವೇನ್ ಅನ್ಕೊಂಡಿದ್ವಿ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿದೆ. ನೀವಿಬ್ರು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಅಪ್ಲೋಡ್ ಮಾಡಿ ಇನ್ನೂ 4 hours ಆಗಿದೆ ಅಷ್ಟೇ. ಯಾವ ಟೈಮಲ್ಲಿ ಏನಾಗ್ಬೇಕು ಅದಾಗೆ ಆಗುತ್ತೆ. ಭಾಗ್ಯ ಬಂದ್ಯಾ? ಬಾ 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 ಬಾ. ನೋಡು ಇವ್ರು ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ. ಯಾಕೆ ಅಂತದ್ ಏನಾಯ್ತೀಗ? ಅಮ್ಮ, ನಾವ್ ಅನ್ಕೊಂಡಂಗೆ ವಿಡಿಯೋ ಓಡಿಲ್ಲ. ಅಯ್ಯೋ ಅಷ್ಟೇನಾ? ಅಷ್ಟಕ್ಕೆ ಯಾಕೆ ಇಷ್ಟೆಲ್ಲ ತಲೆಗೆಡ್ಸ್ಕೊಂಡಿದೀರಾ ನೀವುಗಳು? ಹಾಗ್ ನೋಡಕ್ ಹೋದ್ರೆ ನನ್ಗಿದೆಲ್ಲ ವರ್ಕ್ ಆಗಲ್ಲ ಅಂತ ಮೊದ್ಲೇ ಗೊತ್ತಿತ್ತು. ಹೇಳಿದ್ರೆ ನೀವುಗಳು ಬೇಜಾರ್ ಮಾಡ್ಕೊಳ್ತೀರಾ ಅಂತ ಹೇಳಿಲ್ಲ ಅಷ್ಟೇ. ನೋಡಿ, ಇಲ್ಲೇ ಮನೆ ಹೊರಗಡೆ ನಾಳೆಯಿಂದ ಚಿಕ್ಕದಾಗಿ ಒಂದು ಮೆಸ್ ತರ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ. ಮೊದ್ಲು ಅದನ್ನ ಶುರು ಮಾಡೋಣ. ಸಮಯ ಬಂದಾಗ ದೇವ್ರ ದಯ ಇದ್ರೆ ಆರ್ಡರ್ಗಳು ಸಿಗುತ್ತೆ. ಆರ್ಡರ್ಗಳು ಯಾವಾಗ ಸಿಗ್ಬೇಕು ಅಂತ ನಮ್ ಹಣೆಲ್ ಬರ್ದಿರುತ್ತೋ ಆವಾಗೇ ಸಿಗೋದು. ಸುಮ್ನೆ ತಲೆ ಕೆಡ್ಸ್ಕೊಂಡು ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ. ಈಗ ಊಟ ಮಾಡೋಣ. ಅಮ್ಮ, ಸೂಪರ್ ಆಗಿದೆ. ಹೌದಾ? ಥ್ಯಾಂಕ್ ಯು ಮನೆಯ ಹಿರಿಯ ವ್ಯಕ್ತಿಗೆ.